बैठे बैठे हम बात कर लेंगे, चार बात कर लेंगे. ವರದನಾಯಕ ಬಗ್ಗೆ ಕೇಳಬೇಕು ಅಂತ ಬಂದಾಗ ಈಗಿನ ಕಾಪ್ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ ಈವನ್ ಕೆಂಪೇಗೌಡ ಆದಮೇಲೆ ಏನು. ಸೊ ನಿಮ್ಗೆ ಇಲ್ಲಿ ಈ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಚೇಂಜಸ್ ಇಲ್ಲ ಆಗಿದೆ ಕನ್ನಡ ಇದಕ್ಕೆ? ಚೇಂಜಸ್ ಇಸ್ ಆಲ್ ಅಡಾಪ್ಟೇಬಲ್ ಆ್ಯಂಡ್ ಅದನ್ನು ಮಾಡ್ಕೋದು. ಯಾವುದೋ ಕಾಲದಲ್ಲಿ ಬಂದಿದ್ದ ಪಿಕ್ಚರ್ ಅದು ಒಂದು ಟೈಮಲ್ಲಿ. ಹೌದು. ಈಗ ಅಯ್ಯಪ್ಪ ಅವರು ಅದ್ರ ಪ್ರಕಾರ ಮಾಡ್ಕೊಂಡಿದ್ದಾರೆ, ಈಗಿನ ಟ್ರೆಂಡಿಗೆ ತೆಗೆದಿದ್ದಾರೆ. ಅಫ್ಕೋರ್ಸ್ ದರ್ ಆರ್ ಚೇಂಜಸ್. ಅಲ್ಲ ಐ ಮೀನ್ ನೀವು ಕಾಪ್ ಕ್ಯಾರೆಕ್ಟರ್ ಅಂತ ಅಂದಾಗ ಇಲ್ಲಿ ಬೇರೆ ನನಗೆ ಆ ಸಿನಿಮಾ ನೋಡಿದ ಜ್ಞಾಪಕನೇ ಇಲ್ಲ. ಇವರೇ ನಮಗೆ ಏನು ತಲೆಗೆ ಬರ್ತಾ ಇತ್ತು ನಾವು ಮಾಡ್ಕೊಂಡು ಹೋಗಿದ್ದೀವಿ. ಅದನ್ನು ಕಾಪಿ ಮಾಡಿದ್ದು ಅಂತ ಏನೂ ಇಲ್ಲ. ಡೈರೆಕ್ಷನ್ ವೈಸ್ ಇಸ್ ಡನ್ ಎ ವೆರಿ ಗುಡ್ ಜಾಬ್. ಕೆಲವೆಲ್ಲ ಇಂಟೆನ್ಸಿಟಿ ಚೆನ್ನಾಗಿ ತುಂಬಿದ್ದಾರೆ. ಕೆಲವು ಸೀನ್ಸ್ಗಳಲ್ಲಿ ಇಮೋಷನ್ಸ್ ಆಗಲಿ ಎಲ್ಲ ಚೆನ್ನಾಗಿ ತುಂಬಿದ್ದಾರೆ ಅವರು. ಐ ಥಿಂಕ್ ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಕೊಟ್ಟಿದ್ದಾನೆ ಅಯ್ಯಪ್ಪ. ಇಸ್ ಡನ್ ಅ ವೆರಿ ಗುಡ್ ಜಾಬ್ ದಟ್. ಒಂದು ನನ್ನ ಡೆಫಿನೆಟ್ ಒಂದು ಒಳ್ಳೆ ಗೆಳೆಯ ನನ್ನ ರವಿಶಂಕರ್, ಅದ್ಭುತವಾದಂಥ ನಟ. ಅವನೊಟ್ಟಿಗೆ ವಾಪಸ್ಸು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಆ್ಯಂಡ್ ಅವನೊಟ್ಟಿಗೆ ಪರದೆ ಮೇಲೆ ಯಾವಾಗ ಕಾಣಿಸ್ತೀನೋ ನಾನು ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ಐ ಥಿಂಕ್ ಈಸ್ ಒನ್ ಗ್ರೇಟ್ ಆ್ಯಕ್ಟರ್. ಆ್ಯಂಡ್ ಅಯ್ಯಪ್ಪ ಶರ್ಮಾ ಅಗೇನ್ ಐ ಥಿಂಕ್ ದೇ ಹ್ಯಾವ್ ಬಿಕಮ್ ಲೈಕ್ ಮೈ ಫ್ಯಾಮಿಲಿ. ಅದ್ಭುತವಾದಂಥ ಒಂದು ಏನಂತೀರ ಅಟ್ಮಾಸ್ಫಿಯರಲ್ಲಿ ಕೆಲಸ ಮಾಡ್ಕೊಂಬಂದಿದ್ದು ಖುಷಿ ಇದೆ ನನಗೆ. ಚಿತ್ರ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ಚೆನ್ನಾಗಿ ಮಾಡಿ. ಇಟ್ಸ್ ಎ ಗುಡ್. ನೀವು ನೋಡಿಲ್ದೇ ಇರೋವಂಥ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಕಥೆನೂ ಒಂದೇ. ಎಲ್ಲ ಸಿನಿಮಾದಲ್ಲೂ ನಾವು ಪ್ರಯತ್ನ ಪಡೋದು ಏನಾದ್ರು ಹೊಸದಾಗಿ ಏನಾದ್ರು ಹೇಳಬೇಕು ಅಂತಲೇ. ಹೊಸದಾಗಿ ಏನೋ ಕೆಲವು ಹೇಳೋದಕ್ಕೆ ಅವಕಾಶ ಇದೆ ಅಲ್ಲಿ. ಆ್ಯಂಡ್ ಅಯ್ಯಪ್ಪ ಮಾಡಿದ್ದಾರೆ. ಅರ್ಜುನ್ ಜನಿ ಅಗೇನ್ ಇಸ್ ಗಿವನ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್. ಸೊ ಐ ಜಸ್ಟ್ ಹೋಪ್ ಎಲ್ಲರಿಗೂ ಚಿತ್ರ ಯಶಸ್ವಿ ಆಗೋಕ್ಕೆ ಒಂದು ಬೇಕಾದಂಥ ಎಲ್ಲ ಅಂಶಗಳು ಅದರಲ್ಲಿದೆ. ಚಿರಂಜೀವಿ ಅಯ್ಯಪ್ಪ ಶಂಕರ್ಗೆ ಈ ಚಿತ್ರದ ಮೂಲಕ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈ ವಾರ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾ ಒಂದೇ ಒಂದು ವರದನಾಯಕ. ಹೊಸ ವರ್ಷದಲ್ಲಿ ಐ ಮೀನ್ ಈ ತಿಂಗಳು ಕೊನೆಯಲ್ಲಿ ಬರ್ತದೆ. ಬಟ್ ಆದರೆ ಇನ್ನೆರಡು ಬೇರೆ ಎರಡು ಲ್ಯಾಂಗ್ವೇಜು ಅಂತ ಬಂದಾಗ ರೇಸ್ ಬರ್ತದೆ, ಹಿಂದಿಲಿ ರೇಸ್ 2 ಬರ್ತದೆ. ಆ್ಯಂಡ್ ವಿಶ್ವರೂಪಂ ಕಮಲ್ ಹಾಸನ್ ಅವರ ಸಿನಿಮಾಗಳು ಬರ್ತದೆ. ಸೊ ಯಾವಾಗಲೂ ನಾರ್ಮಲ್ಗೆ ಒಂದು ಮಾತುಗಳು ಕೇಳಿಬರುತ್ತೆ, ಕನ್ನಡ ಸಿನಿಮಾಗೆ ಪರಭಾಷಾ ಚಿತ್ರಗಳ ಪೈಪೋಟಿ, ಥಿಯೇಟ್ರ್ ಸಮಸ್ಯೆ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಸಾಕಷ್ಟು ಮಾತುಗಳು ಕೇಳಿಬರ್ತವೆ. ನೀವು ಕೂಡ ಕೇಳಿದಿರ ಅಂದ್ಕೊಳ್ತೀನಿ. ಸೊ ಇಲ್ಲಿ ಎಲ್ಲಾದರೂ ಐ ಮೀನ್ ಈ ಬೇರೆ ಚಿತ್ರಗಳಿಂದ ನಮ್ಮ ಕನ್ನಡ ಚಿತ್ರಕ್ಕೆ ಐ ಮೀನ್ ವರದನಾಯಕ ಕೆಲವು ಎಫೆಕ್ಟ್ ಆಗುತ್ತೆ ಅಂತ ನಿಮಗನ್ಸುತ್ತಾ? ಎಫೆಕ್ಟ್ ಆಗಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲದೂ ಒಂದು ಎಫೆಕ್ಟ್ ಆಗೇ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು. ಬಟ್ ಅದನ್ನೇ ಮೂಲ ಕಾರಣ ಮಾಡ್ಕೊಂಬಿಟ್ಟು ನಮ್ಮ ಚಿತ್ರಗಳು ಯಾಕೆ ಚೆನ್ನಾಗಿ ಓಡ್ತಾ ಇಲ್ಲ ಅಂದರೆ ಅದೊಂದೇ ಕಾರಣ ಅಂತ ಇಟ್ಕೊಂಡು ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಚಿತ್ರಗಳನ್ನ ನಾವು ಚೆನ್ನಾಗಿ ಮಾಡೋದು ಕಲ್ಯಾಣ. ಈಗ ಎಲ್ಲೇ ಹೋದರೂ ಪೈಪೋಟಿ ಇದ್ದಿದೆ ನಿಮಗೆ. ಯಾವುದೇ ರೋಡಲ್ಲಿ ಹೋದರೂ ನಿಮ್ದು ಒಂದೇ ಕಾರ್ ಅಂತೂ ಹೋಗಲ್ವಲ್ಲ. ಇನ್ನೊಂದು 25-30 ಕಾರ್ಗಳು ಅದೇ ರೋಡಲ್ಲಿ ಹೋಗ್ತಾ ಇರುತ್ತೆ. ಆದರೆ ಹಿಂಗೂ ನೀವು ದಾರಿ ಮಾಡ್ಕೊಂಡು ಹೋಗೇ ಹೋಗ್ತಿರಲ್ವ ನೀವು. ಬೇರೆ ಕಾರ್ಗಳು ಬಂತು ಅಂತ ನಿಲ್ಲಿಸ್ಬಿಡ್ತೀರ ಮನೆಯಲ್ಲಿ. ಸಿಮಿಲರ್ಲಿ ಎವ್ರಿ ಪ್ರೊಫೆಷನ್ ಇಸ್ ಲೈಕ್ ದಟ್. ಅಟ್ಯಾಕ್ಸ್ ಅಂತ ಇದ್ದೇ ಇರುತ್ತೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಅಲ್ಲಿಂದ ಇಲ್ಲಿಂದ. ಅದ್ರ ಮುಂದೆ ನಿಂತು ಗೆಲ್ಲೋದಕ್ಕೆ ತಾನೇ ಗಂಡಿಸ್ತಾನೆ ನಾನು. ಗೆಲ್ಲೋಣ. ನಮ್ಮ ಚಿತ್ರರಂಗದಲ್ಲಿ ಕಲಾವಿದರಿಗೆ ಕಮ್ಮಿ ಇಲ್ಲ, ನಮ್ಮ ಚಿತ್ರರಂಗದಲ್ಲಿ ನಿರ್ದೇಶಕರಿಗೆ ಕಮ್ಮಿ ಇಲ್ಲ, ಟೆಕ್ನಿಷಿಯನ್ಸ್ ಕಮ್ಮಿ ಇಲ್ಲ, ಕತೆಗಳಿಗೆ ಕಮ್ಮಿ ಇಲ್ಲ, ಒಳ್ಳೆ ಮನಸ್ಸುಗಳಿಗೇನು ಕಮ್ಮಿ ಇಲ್ಲ. ಮಾಡ್ತಾಯಿದ್ದಾರೆ, ಎಲ್ಲರೂ ಪ್ರಯತ್ನ ಪಡ್ತಾಯಿದ್ದಾರೆ ಚಿತ್ರರಂಗನ ಉಳಿಸ್ಕೊಳೋದಕ್ಕೆ. ಉಳಿಯುತ್ತೆ ನಮ್ಮ ಚಿತ್ರರಂಗ ಎಲ್ಲೂ ಹೋಗೋದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ತುಂಬ ಬಲವಾದಿಗಳಿದ್ದಾರೆ ಇಲ್ಲಿ. ಭಾಳ ಪುಟ್ ಇಂಡಸ್ಟ್ರಿ ಅಂತ ಹೇಳ್ಕೊಳಕ್ಕೆ ಮಾತ್ರ ಪುಟ್ ಇಂಡಸ್ಟ್ರಿ. ಬಟ್ ಐ ಆಮ್ ಟೆಲಿಂಗ್ ಯು ಹಠ ತುಂಬ ಇದೆ ನಮ್ಮಲ್ಲಿ ಸಾಧನೆಗಳು ಮಾಡಬೇಕು ಅಂತ. ಎಲ್ಲೋ ಒಂದು ದಿವಸ ನಮ್ಮದು ಒಂದು ಮಟ್ಟಿಗೆ ಬರುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ಒಳ್ಳೆ ಸಿನಿಮಾಗಳು ಬಂದಾಗ ಯಾವುದೇ ರೀತಿಯ ಒಂದು ಕಾರಣಗಳು ಐ ಮೀನ್ ಬೇರೆ ಚಿತ್ರದ ಪೈಪೋಟಿ ಆಗಿರೋದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಹೇಳ್ತೀರಿ. ಎಷ್ಟೇ ಒಳ್ಳೆ ಸಿನಿಮಾ ಚೆನ್ನಾಗಿತ್ತು ಅಂದರೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಲ್ಲ ನಾನು. ಪ್ರಾಬ್ಲಮ್ ಇದೆ, ಅದನ್ನೇ ಮೂಲ ಕಾರಣ ಮಾಡ್ಕೊಂಡು ಅದನ್ನು ಮೂಲ ಕಾರಣ ಮಾಡ್ಕೊಂಬಿಡಿ ಅಂದಷ್ಟೇ. ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಿನಿಮಾಗಳು ಸೋಲೋದಕ್ಕೆ ಅದು ಕಾರಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ವರದನಾಯಕನ ಬಗ್ಗೆ ಕೇಳಬೇಕು ಅಂದರೆ ಇಲ್ಲಿ ನಿಮ್ಮದು ಇನ್ನೊಂದು ಬರೀ ಒಂದು ಕಾಪ್ಸು ಅಥವಾ ಒಂದು ಆ್ಯಕ್ಷನ್ ಸಿನಿಮಾ ಅನ್ನೋಕ್ಕಿಂತ ಇದೊಂದು ಒಳ್ಳೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದ್ಕೊಳ್ತೀನಿ ನಾನು. ಎಂಟರ್ಟೈನರ್ ಅಷ್ಟೇ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ. ನಿಮ್ಮದು ಚಿರು ನಿಮ್ಮ ತಮ್ಮ ಆಗಿ ಮಾಡಿದ್ದಾರೆ, ಒಂದು ಫ್ಯಾಮಿಲಿ ಥರ ಬರುತ್ತೆ. ಸೊ ಅಲ್ಲಿ ಆ ಫ್ಯಾಮಿಲಿ ಬಾಂಡಿಂಗ್ ಐ ಮೀನ್ ಚಿರು ನಿಮ್ಮ ಜೊತೆ ಸುಮಾರು ಒಂದು 2 ವರ್ಷದಿಂದ ಸೀಸೆಲ್ಲ ಒಂದು ಕ್ಲೋಸ್ ಆಗಿ ಇದು ಮಾಡೋದ್ರಿಂದ ಆ ಬಾಂಡಿಂಗ್ ಅಲ್ಲೆಲ್ಲ ವರ್ಕ್ ಆಯ್ತಾ ಸರ್? ಐ ಮೀನ್ ಆ ಫ್ಯಾಮಿಲಿ ಥರ ಕ್ರಿಯೇಟಿವ್ ಆಗಿ ನಾರ್ಮಲ್ ಆಗಿ ಆಫ್ ಸ್ಕ್ರೀನ್ ಹೇಗಿರ್ತಿರೋ ಅದೇ ಥರ ಸಿನಿಮಾದಲ್ಲಿ ಅವರಿಗೋಸ್ಕರ ಮಾಡಿರೋದು ಅಂತ ಅಂದ್ಮೇಲೆ ಇನ್ನು ಬಾಂಡಿಂಗ್ ಬಗ್ಗೆ ಮಾತಾಡಿ. ಬಾಂಡಿಂಗ್ ಅಲ್ಲೇ ಆಫ್ ಸ್ಕ್ರೀನಲ್ಲಿ ಏನಿತ್ತು ಅದೇ ಥರ ಏನೋ ಆನ್ ಸ್ಕ್ರೀನಲ್ಲಿ ಎಲ್ಲ ವರ್ಕೌಟ್ ಆಗೇ ಆಗುತ್ತೆ. ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಮೇಲೆ ಅದು ಎಂಟರ್ಟೈನ್ ಮಾಡೋದೇ ಎಲ್ಲರ ಜನಗಳು ಎಲ್ಲರೂ ಫ್ಯಾಮಿಲಿ ಪೀಪಲ್ ತಾನೆ. ಸೊ ಫ್ಯಾಮಿಲಿ ಎಂಟರ್ಟೈನರ್ ಅದು. ಇಟ್ ವಿಲ್ ಬಿ ಎ ಗುಡ್ ಎಂಟರ್ಟೈನರ್. ಲೆಟ್ ಅಸ್ ಹೋಪ್ ಇಟ್ ಡಸ್ ವೆಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತದೆ. ಸೊ ಕಿಚನ್ ಜೊತೆ ಸಾಕಷ್ಟು ಮಾತಾಡಿದ್ವಿ. ನಾನು ಸಾಕಷ್ಟು ಕನ್ಫ್ಯೂಸ್ ಆದ ನೋಡಿದ್ದೀರ ನೀವು ಕೂಡ. ಸೊ ಆದರೂ ಕೂಡ ಇವಾಗ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ. ಆದರೆ ಕಿಚ್ಚರೆಲ್ಲ ಕಿಚನ್ ಬದಲು ಕಿಚ್ಚನ ಜಾಗದಲ್ಲಿ ಚಿರಂಜೀವಿ ಸರ್ಜಾ ಕೂತಿರ್ತಾರೆ. ಅವರೇನು ಮಾತಾಡ್ತಾರೆ ವರದನಾಯಕನ ಬಗ್ಗೆ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. बैठे बैठे हम बात कर लेंगे, चार बात कर लेंगे.